ಬೆಂಗಳೂರು ನಗರ ದಕ್ಷಿಣ ವಲಯ ವ್ಯಾಪ್ತಿಯ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ತಿಲಕ್ ನಗರ ಜಯನಗರ ಪ್ರದೇಶದಲ್ಲಿ ಕರ್ನಾಟಕ ಗೃಹ ಮಂಡಳಿಯವರು 120 ಮನೆಗಳು ನಿರ್ಮಿಸಿದ್ದು ಈ ಕಟ್ಟಡ ನಿರ್ಮಾಣ ಮಾಡಿ 30 ವರ್ಷಗಳಾಗಿವೆ. ಇಲ್ಲಿ ವಾಸ ಮಾಡುವವರೆಲ್ಲ ಎಸ್ಸಿ, ಎಸ್ಟಿ ಮತ್ತು ತೀರಾ ಬಡ ಕುಟುಂಬ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಈಗ ಈ ಮನೆಗಳು ಬೀಳ್ತಾ ಇರುವ ಭಾರಿ ಮಳೆಯಿಂದಾಗಿ ಸೋರುತ್ತಾ ತುಂಬಾ ಗೋಡೆಗಳು ಬೀಳ್ತಾ ಇದೆ. ಸ್ಥಿತಿ ನಿರ್ಮಾಣವಾಗಿ ಕೆಲವು ಕಟ್ಟಡಗಳು ಕೆಲಭಾಗ ಕುಸಿದು ಈ ಬಗ್ಗೆ ಹಲವಾರು ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ತಂದು ಮನವಿಯನ್ನ ಮಾಡಿದ ಜೈ ಭೀಮ್ ಸೇನಾ ವತಿಯಿಂದ ಬಿಬಿಎಂಪಿ ವಾರ್ಡ್ ಮಾಜಿ ಸದಸ್ಯರು ಹಾಗೂ ಮಾಜಿ ಮಹಾಪೌರರು ಆದ ಶ್ರೀಮತಿ ಗಂಗಾಧರ್ ಕಾಂಗ್ರೆಸ್ ಮಲ್ಲಿಕಾರ್ಜುನರವರು ತಮ್ಮ ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವ ಪ್ರಯೋಜನವಾಗಿಲ್ಲ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಾಜಿ ಎಂಎಲ್ಎ ಉದಯ್ ಗರುಡಾಚಾರಿ ಅಂಬೇಡ್ಕರ್ ಸಂಘದ ವತಿಯಿಂದ ಗಮನಕ್ಕೆ ತಂದಿದ್ದಾರೆ. ಈ ರೀತಿ ಕಟ್ಟಡಗಳು ಶಿಥಿಲಗೊಂಡಿರುವುದರಿಂದ ಏನೇ ಅನಾಹುತಗಳಾದರೂ ಅದಕ್ಕೆ ನೇರವಾಗಿ ಬಿಬಿಎಂಪಿ ಅಧಿಕಾರಿಗಳೇ ನೇರ ಕಾರಣ. ಸಂಬಂಧಪಟ್ಟ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಅವರಿಗೆ ಶಾಶ್ವತ ಪರಿಹಾರವನ್ನ ನೀಡಬೇಕು. ಅಲ್ಲಿವರೆಗೆ ನೆಮ್ಮದಿಯಿಂದ ಮತ್ತು ನಿರ್ಭಯದಿಂದ ಬದುಕಲು ಸರಿಯಾದ ಪರ್ಯಾಯ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಪ್ರಜಾಪವ ಟಿವಿ, ಬೆಂಗಳೂರು.